ಇಲ್ಲ, ಇನ್ನು ನಾನು ಸುಮ್ಮನೆ ಇದ್ರೆ ಆಗೋದಿಲ್ಲ. ನಾನು ಮೌನವಾಗಿದ್ದಷ್ಟು ನೀವೆಲ್ಲರೂ ನನ್ನನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿ ನೀವು ನಿರಪರಾಧಿಗಳು ಅಂತ ಮೆರಿತೀರಾ. ನೀವು ಮಾಡಿರೋ ಅನಾಚಾರ ಅಕ್ರಮಗಳು ಒಂದ ಎರಡ, ಅದನ್ನ ಹೇಳ್ತಾ ಹೋದ್ರೆ ಪಟ್ಟಿ ಬೆಳಿತಾನೆ ಹೋಗುತ್ತೆ. ಬಾಯಿಗೆ ಬಂದಾಗ ಮಾತಾಡಿ ನೀ ಮತ್ತೆ ಅನುಕಂಪ ಗಿಟ್ಟಿಸ್ಕೊಳಕ್ ನೋಡ್ಬೇಡ ನೀನು. ಅದರಿಂದ ಯಾವ ಪ್ರಯೋಜನವೂ ಆಗೋದಿಲ್ಲ. ನೀನ್ ಏನೇ ಮಾಡಿದ್ರು ಏನೇ ಮಾತಾಡಿದ್ರು ಇವತ್ತು ಮಾತ್ರ ನೀನು ಜೀವಂತವಾಗಿ ಉಳಿಯೋದಿಲ್ಲ ಅನ್ನೋದು ಸರ್ವಕಾಲಿಕ ಸತ್ಯ, ತಿಳ್ಕೊ. ಏ ವಿಷ್ಣು, ನೀನೇನೋ ದೊಡ್ಡ ಸಾಧು ಸಂತರ ತರ ಮಾತಾಡ್ತಾ ಇದೆಯಲ್ಲ. ಮಾಡೋದು ಅನಾಚಾರ, ಮಾತಾಡೋದು ಮಾತ್ರ ಆಚಾರ ಅನ್ನೋ ರೀತಿ ಬದುಕ್ತಾ ಇದ್ದೀರಾ ನೀವು. ನಾಗಿಣಿ, ಹಿಂದೆ ಇರೋದನ್ನ ಹೇಳಿದ್ರೆ ಅದರ ಪರಿಣಾಮ ನೆಟ್ಟಗಿರೋದಿಲ್ಲ. ಪಾಪಿಗಳೆಲ್ಲ ಪುಣ್ಯವಂತರ ತರ ಮಾತಾಡಿದ್ರೆ ಮಾಡಿರೋ ಪಾಪದ ಫಲದಿಂದ ತಪ್ಪಿಸ್ಕೊಳ್ಳೋದಿಕ್ಕೆ ಸಾಧ್ಯ ಇಲ್ಲ ಭೈರವ. ಈ ರುದ್ರ ವಿಷ್ಣು ನನಗೆ ನನ್ನ ಕುಟುಂಬಕ್ಕೆ ಮಾಡಿರೋ ಅನ್ಯಾಯ ನಿನಗೂ ಗೊತ್ತು. ಆದ್ರೂ ನೀನು ಅವ್ರ ಪರವಾಗಿ ನಿಂತು ಅವ್ರೇನು ತಪ್ಪೇ ಮಾಡಿಲ್ಲ ಅನ್ನೋ ತರ ವಾದಿಸ್ತಾ ಇದೀಯಾ. ನಾನು ನನ್ನ ತಂದೆ ತಾಯಿ ಜೊತೆ ನಾಗಲೋಕದಲ್ಲಿ ಸಂತೋಷವಾಗಿದ್ದೆ. ನನ್ನ ತಂದೆ ನಾಗಲೋಕದ ರಾಜ ಆಗಿದ್ರು ಸಹ ವಿನಾಕಾರಣ ಯಾರನ್ನು ದಂಡಿಸ್ತಾ ಇರಲಿಲ್ಲ. ಹಾಗೆ ಖಂಡಿಸ್ತಾನೂ ಇರಲಿಲ್ಲ. ತಂದೆ ತಾಯಿ ಭೂಲೋಕದಲ್ಲಿರೋ ಶಿವನ ದೇವಸ್ಥಾನಕ್ಕೆ ವಿಶೇಷ ಪೂಜೆಗೋಸ್ಕರ ಆಗಾಗ ಬರ್ತಾ ಇದ್ರು. ಹಾಗೆ ಬರೋ ನನ್ನ ತಂದೆ ತಾಯಿ ಮೇಲೆ ನಿನ್ನ ವಕ್ರ ದೃಷ್ಟಿ ಬಿತ್ತು. ನನ್ನ ತಂದೆ ಹತ್ರ ಇದ್ದ ನಾಗಮಣಿನ ನೀನು ಕುತಂತ್ರದಿಂದ ಪಡ್ಕೊಳ್ಳೋದಕ್ಕೆ ನೋಡ್ದೆ. ಈ ಹೋರಾಟದಲ್ಲಿ ನನ್ನ ತಂದೆಗೆ ನೀನು ಘಾತ ಮಾಡ್ದೆ. ನಿನ್ನ ಕೈಯಿಂದ ತಪ್ಪಿಸ್ಕೊಂಡು ನಾಗಮಣಿನ ರಕ್ಷಣೆ ಮಾಡೋ ಅವಸರದಲ್ಲೂ ಹೋಗುವಾಗ ನಿಮ್ಮಣ್ಣ ವಿಷ್ಣು ಕೈಲಿ ಸಿಕ್ಕಾಕೊಂಡ್ರು. ತುಂಬಾ ಸಭ್ಯಸ್ಥ ಅಂತ ನಂಬಿದ್ದ ನನ್ನ ತಂದೆ ನಾಗಮಣಿನ ಅವನಿಗೆ ಒಪ್ಸಿದ್ರು. ಆದ್ರೆ ದುರಾಸೆಗೆ ಪ್ರತೀಕ ಆಗಿರೋ ನಿಮ್ಮಣ್ಣ ಅದನ್ನ ತಗೊಂಡು ಹೊರಟೋದ. ಈ ವಿಷಯ ತಿಳಿದ ನನ್ನ ತಾಯಿ ನಿನ್ನ ಮೇಲೆ ಸೇಡ್ ತೀರಿಸ್ಕೊಳ್ಳೋದಕ್ಕೆ ಬಂದ್ರು. ಆಗ ನೀನು ನಿನ್ನ ಸ್ನೇಹಿತರು ಸೇರಿ ನಮ್ಮಮ್ಮನ್ನ ಕೊಂದುಬಿಟ್ರಿ. ನನಗೆ ಇಷ್ಟೆಲ್ಲ ಅನ್ಯಾಯ ಮಾಡಿರೋದು ನೀವು. ನಿಮಗೆ ಈ ಭೂಮಿ ಮೇಲೆ ಬದುಕೋ ಹಕ್ಕು ಅಧಿಕಾರ ಇದೆಯಾ? ಮಾತಾಡು ರುದ್ರ, ಮಾತಾಡು. ನಿನ್ನ ಸ್ನೇಹಿತರನ್ನ ಆಹುತಿ ತಗೊಂಡ ಹಾಗೆ ನಿನ್ನನ್ನು ಆಗ್ಲೇ ಆಹುತಿ ತಗೋತಾ ಇದ್ದೆ. ಆದ್ರೆ ಈ ಬೈರಾಗಿ ಬಾಬಾ ಕೊಟ್ಟ ತಾಯ್ತದಿಂದ ನೀನು ಬದುಕೊಂಡ್ಬಿಟ್ಟೆ. ಇಲ್ಲ, ನಿನಗೆ ಈ ಭೂಮಿ ಮೇಲೆ ಬದುಕೋ ಯಾವ ಯೋಗ್ಯತೆನೂ ಇಲ್ಲ. ಗೊತ್ತಿದ್ದೋ ಗೊತ್ತಿಲ್ದೇನೋ ಮಾಡಿರೋ ಪಾಪಕ್ಕೆ ಈಗಾಗ್ಲೇ ನೋವನ್ನ ಅನುಭವಿಸ್ತಾ ಇದೀವಿ. ಈಗ ಮತ್ತೆ ಪಾಪ ಮಾಡಿ ಮತ್ತಷ್ಟು ನೋವನ್ನ ಅನುಭವಿಸೋ ಹಾಗೆ ಮಾಡಬೇಡಿ. ದಯವಿಟ್ಟು ನನ್ನ ಮಾತು ಕೇಳಿ ಬಿಡಿ.
ಪಾಪ ಪುಣ್ಯ ಎಲ್ಲ ನಾವು ಮನುಷ್ಯರು ಮಾಡ್ಕೊಂಡಿರೋದು. ಯಾವ ಪಾಪನೂ ಇಲ್ಲ, ಪುಣ್ಯನೂ ಇಲ್ಲ. ದೇವ್ರೆ, ನಾವೀಗ ಇವಳನ್ನ ಹೀಗೆ ಬಿಟ್ರೆ ನನ್ನ ರುದ್ರನ ಇವಳು ಆಹುತಿ ತಗೊಂಡ್ಬಿಡ್ತಾಳೆ. ಅವಳು ನಮ್ಮನ್ನು ಆಹುತಿ ತಗೊಳ್ಳೋದಕ್ಕಿಂತ ಮುಂಚೆ ನಾವೇ ಇವಳನ್ನ ಮುಗಿಸ್ಬಿಡ್ಬೇಕು. ನನ್ನನ್ನ ಕಾಪಾಡಿ. ಅಮೃತ, ಏನಾಯ್ತು ನಿನಗೆ? ಏನ್ ತಲೆಗೆ ಕೆಟ್ಟಿದ್ಯಾ? ಯಾಕೆ ಹೀಗೆ ನಡ್ಕೊಳ್ತಾ ಇದೀಯಾ? ತಾಯಿ, ದಯವಿಟ್ಟು ಅವಳನ್ನ ಬಿಟ್ಟು ದೂರ ಬನ್ನಿ, ಇಲ್ಲ ಅಂದ್ರೆ ಅವಳ ಜೊತೆ ನೀವು ಭಸ್ಮ ಆಗ್ತೀರಾ. ನನ್ ಸೊಸೆ ಜೊತೆ ಸುಟ್ಟೋದ್ರೂ ಪರವಾಗಿಲ್ಲ. ನೋಡು, ನನ್ನ ಮಾತನ್ನ ಕೇಳು. ನನ್ನ ಮಾತನ್ನ ಕೇಳದೆ ಇದ್ರೆ ನೀನು ನನ್ನ ಹೆಂಡತಿ ಅನ್ನೋದನ್ನೇ ಮರಿಬೇಕಾಗುತ್ತೆ. ನಿಮ್ ಹೃದಯ ಕಲ್ಲು ರೀ. ನಿಮ್ ಮನ್ಸು ತುಂಬೆಲ್ಲ ಮಣ್ಣು ಅನ್ನೋದು ಯಾವತ್ತೋ ಗೊತ್ತಾಯ್ತು. ನೀನ್ ಏನೇ ಅಂದ್ರೂ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ನನಗೆ ಈ ನಾಗಿಣಿ ಸಾಯಬೇಕು, ಅಷ್ಟೇ ನನಗೆ ಬೇಕಾಗಿರೋದು. ನೋಡಿ, ಅಮೃತಂಗೆ ನಿಮ್ಮಿಂದ ಅನ್ಯಾಯ ಆಗಿದೆ, ಅದಕ್ಕೆ ನಿಮ್ಮನ್ನೆಲ್ಲ ಹೀಗೆ ಕಾಡಿಸ್ತಾ ಇದ್ದಾಳವಳು. ನಿಮ್ದಿದ್ರಲ್ಲಿ ಏನು ತಪ್ಪೇ ಇಲ್ವಾ? ಅದಕ್ಕೆ ತಪ್ಪು ಸರಿ ಅನ್ನೋದನ್ನ ವಾದ ಮಾಡೋಷ್ಟು ಟೈಮು ನಮ್ಮ ಹತ್ರ ಇಲ್ಲ. ದಯವಿಟ್ಟು ನೀವು ಈ ಕಡೆ ಬನ್ನಿ. ಬರಲ್ಲ ಬರಲ್ಲ ಬರಲ್ಲ. ಅಯ್ಯೋ ಏಮ, ಇವಳು ನಾಗಿನಿ ಅಂತ ಗೊತ್ತಾದ್ಮೇಲೂ ಇವಳನ್ನ ಹೇಗ್ ಮನೇಲಿ ಇಟ್ಕೊಳಕ್ಕಾಗುತ್ತೆ? ಹಾಗೆ ಇಟ್ಕೊಂಡ್ರೆ ನಾವು ನೆಮ್ಮದಿಯಿಂದ ಬದುಕೋದಕ್ಕಾಗುತ್ತಾ? ಶಾಂತಿಯಿಂದ ನಿದ್ದೆ ಮಾಡೋದಕ್ಕಾಗುತ್ತಾ? ಯಾವಾಗ ಬರ್ತಾರೋ, ಯಾರು ಪ್ರಾಣ ತೆಗಿತಾಳೋ ಅನ್ನೋ ಆತಂಕದಲ್ಲಿ ಬದುಕಬೇಕಾಗತ್ತೆ. ಹಾಗೆ ದಿನ ಸಾಯೋದಕ್ಕಿಂತ ಇವತ್ತು ಇವಳು ಸಾಯೋದೇ ಉತ್ತಮ. ನೀವ್ ಏನೇ ಹೇಳಿದ್ರು ನಾನಂತೂ ಇವಳನ್ನ ಕೊಲ್ಲೋದಕ್ ಬಿಡೋದಿಲ್ಲ. ಅಯ್ಯ, ಯಾಕೆ ಇಷ್ಟೊಂದು ಹಠ ಮಾಡ್ತಾ ಇದ್ದೀರಾ? ನನ್ನ ಮಾತನ್ನು ಕೇಳಿ. ನಾನು ನಿಮ್ಮ ಮಾತಲ್ಲ, ಬೇರೆ ಯಾರ ಮಾತು ಕೇಳೋದಿಲ್ಲ. ಇವಳು ತಪ್ಪು ಮಾಡಿದಾಳೆ ಅನ್ನೋ ತಾನೇ ನಿಮ್ ವಾದ? ನೀವೆಲ್ಲರೂ ತಪ್ಪು ಮಾಡಿದೀರಾ, ನಿಮ್ಗೂ ಶಿಕ್ಷೆ ಆಗ್ಬೇಕು ತಾನೆ? ಸರಿ, ಇವಳು ಸಾಯಬಾರ್ದು ತಾನೆ? ಹಾಗಾದ್ರೆ ಇವಳು ನಮ್ಮ ಮನೇಲಿ ಇರಬಾರ್ದು. ಯಾವುದೇ ಕಾರಣಕ್ಕೂ ಮತ್ತೆ ನಮ್ಮ ಮನೆ ಹೊಸಲು ತೊಳಿಬಾರ್ದು. ಯಾಕೆ ನೀವಿಬ್ರು ಒಳ್ಳೆ ದುರ್ಯೋಧನ ದುಶ್ಯಾಸನ ತರ ಆಡ್ತಾ ಇದ್ದೀರಾ? ನಿನಗೇನಾಗಿದೆ ಹೇಮ? ಇವಳೇ ನಿನಗೆ ಸಾಯಬಾರ್ದು ತಾನೀಗ? ನೋಡು, ಜೀವಂತವಾಗಿ ಅವಳೀಗ ಮನೆಯಿಂದ ಆಚೆ ಹೋಗ್ತಿದ್ದಾಳೆ. ಅದನ್ನ ನೋಡ್ಕೊಂಡು ಸಂತೋಷವಾಗಿರು. ಬದುಕಬೇಕು ಅನ್ನೋ ಆಸೆ ಇದ್ರೆ ಹೋಗಿ ನಿನ್ ಲೋಕನ ನೀನ್ ಸೇರ್ಕೋ. ಏನಾಗಿದೆ ಹೇಮ ನಿನಗೆ? ನಮ್ಮ ಶತ್ರು ಈ ನಾಗಿಣಿ ಈ ಮನೆ ಬಿಟ್ಟು ತೊಲಗ್ತಾ ಇದ್ದಾಳೆ ಅನ್ನೋ ಸಂತೋಷದಲ್ಲಿ ನಾವಿದ್ರೆ ಅವಳಿಗೋಸ್ಕರ ನೀನ್ ಯಾಕೆ ಸಂಕಟ ಪಡ್ತೀಯಾ? ನೋಡು, ಸುಮ್ಮನೆ ಒಳಗೆ ನಡಿ, ಇಲ್ಲ ಇವಳ ಜೊತೆ ನೀನು ಹೋಗ್ಬೇಕಾಗುತ್ತೆ. ಹೇಮ, ನಡಿ ನಡಿ ಎಂದೆ. ಅಲ್ಲ ಅಣ್ಣ,
ಅವಳು ಸಾಮಾನ್ಯ ಹೆಣ್ಣಲ್ಲ, ನಾಗಿಣಿ ಅಂತ ಅತ್ತಿಗೆ ಗೊತ್ತಾದ್ಮೇಲೂ ಅವಳ ಮೇಲೆ ಯಾಕೆ ಅಷ್ಟೊಂದು ಪ್ರೀತಿ ಮಮತೆ ಇಲ್ಲ? ನನಗೂ ಅದೇ ಅರ್ಥ ಆಗ್ತಿಲ್ಲ ಕಣೋ. ಆದರೂ ಹೇಮ ಎಷ್ಟೇ ಬೇಡ್ಕೊಂಡ್ರು ಏನೇ ಮಾಡಿದ್ರು ನಾವು ಕರಗದೆ ನಾಗಿಣಿನ ಮುಗಿಸ್ಬಿಡ್ಬೇಕಾಗಿತ್ತು. ಇಂಥ ಅವಕಾಶ ನಮಗೆ ಮತ್ತೆ ಸಿಗೋದಿಲ್ಲ. ಅವಳಿಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಕಾರಣ ನೀನು. ಬಾಬಾ, ಅವಳು ತಪ್ಪಿಸ್ಕೊಂಡು ಹೋಗೋದಕ್ಕೆ ನಾನು ಹೇಗೆ ಕಾರಣ ಆಗ್ತೀನಿ? ಹೇಮಾನ ನಿನ್ನ ಹಿಡಿತದಲ್ಲಿ ಇಟ್ಕೊಂಡಿದ್ದಿದ್ರೆ ಹೀಗಾಗ್ತಾ ಇರಲಿಲ್ಲ. ಬಾಬಾ, ಹೇಮನಿಗೆ ಅಮೃತನೇ ನಾಗಿಣಿ ಅಂತ ಮನದಟ್ಟು ಮಾಡಬೇಕು ಅಂತಾನೆ ನಾನು ರುದ್ರ ಅವಳಿಗೆ ವಿಷ ಕುಡಿಸಿದ್ದೆ. ಇಷ್ಟಾದ್ಮೇಲೂ ಅವಳು ನಾಗಿಣಿ ಪರವಾಗಿ ಮಾತಾಡ್ತಾಳೆ ಅಂದ್ರೆ ನನಗೆ ಅರ್ಥ ಆಗ್ತಾ ಇಲ್ಲ. ನಾವು ಹೀಗೆ ಮಾತಾಡ್ತಾ ಇದ್ರೆ ಮತ್ತೆ ಅವಳು ನಮ್ಮಿಂದ ತಪ್ಪಿಸ್ಕೊಳ್ತಾಳೆ. ಏನು ಹೇಳ್ತಿದ್ದೆ ನೀನು? ನಾವು ಹಿಂಬಾಲಿಸ್ಕೊಂಡು ಹೋಗಿ ಅವಳನ್ನ ಮುಗಿಸ್ಬಿಟ್ಟು ಬರೋಣ. ಹೌದು, ರುದ್ರ ಹೇಳ್ತಿರೋದು ಸರಿಯಾಗೇ ಇದೆ. ಹೊಡೆತ ತಿಂದಿರೋನಾಗ ಯಾವತ್ತೂ ಸೇಡನ್ನ ಮರೆಯೋದಿಲ್ಲ. ಅವಳು ಯಾವಾಗ ಬೇಕಾದ್ರೂ ನಮ್ಮ ಮೇಲೆ ಪ್ರಹಾರ ಮಾಡಿ ಮತ್ತೆ ನಮ್ಮನ್ನು ಆಹುತಿ ತಗೊಳ್ಳೋ ಪ್ರಯತ್ನ ಮಾಡೇ ಮಾಡ್ತಾಳೆ. ಅವಳು ನಮ್ಮನ್ನು ಆಹುತಿ ತಗೊಳ್ಳೋದಕ್ಕಿಂತ ಮುಂಚೆ ನಾವೇ ಅವಳನ್ನ ಸಂಹಾರ ಮಾಡಿಬಿಡೋಣ. ಬನ್ನಿ ಬಾಬಾ. ಈಗ ತಾನೇ ಅವಳನ್ನು ಸಂಹಾರ ಮಾಡೋದಕ್ಕೆ ನಾನು ಪ್ರಯತ್ನ ಪಟ್ಟಿದ್ದೀನಿ. ಈಗ ಮತ್ತೆ ಆ ಪ್ರಯತ್ನ ಮಾಡೋದು, ಸಾವಿಗೆ ತಲೆ ಒಡ್ಡೋದು ಎರಡು ಒಂದೇ. ಬಾಬಾ, ಏನು ಹೇಳ್ತಿದ್ದೀರ? ಅಂದ್ರೆ ನೀವು ಕೂಡ ನಾಗಿಣಿಗೆ ಹೆದರ್ತಾ ಇದ್ದೀರಾ? ಏ ಮೂರ್ಖ, ಆ ತುಚ್ಛ ಹುಳುವಿಗೆ ಈ ಭೈರವ ಬಾಬಾ ಹೆದರ್ತಾನ? ಹಾಗಿದ್ರೆ ಬನ್ನಿ ಬಾಬಾ. ಕೋಣ ಈತು ಅಂದ್ರೆ ಕೊಟ್ಟಿಗೆ ಕಟ್ಟು ಅನ್ನೋದು ನಿನ್ನ ಜೈಮಾನ. ಈಗ ತಾನೇ ಆ ನಾಗಿಣಿನ ಸಂಹಾರ ಮಾಡೋದಕ್ಕೆ ಪ್ರಯತ್ನ ಪಟ್ಟು ನನ್ನ ಶಕ್ತಿ ಕುಂದು ಹೋಗಿದೆ. ನನ್ನ ಶಕ್ತಿ ಸಂಚಯ ಮಾಡಿಕೊಳ್ಳದೆ ಮತ್ತೆ ಅವಳನ್ನು ಸಂಹಾರ ಮಾಡೋಕೆ ನಿಂತರೆ ನಮ್ಮ ಮೂವರನ್ನು ಬಲಿ ತಗೋಬಹುದು. ಕೊನೆ ಪಕ್ಷ ನಮ್ಮ ಮೂವರಲ್ಲಿ ಒಬ್ಬರನ್ನಾದ್ರೂ ಆಹುತಿ ತಗೋಬಹುದು. ಹೀಗೇನು ಮಾಡೋದು ಬಾಬಾ? ನಾನು ಮತ್ತೆ ನನ್ನ ಮೂಲ ಸ್ಥಳಕ್ಕೆ ಹೋಗಿ ಕೆಲವೊಂದು ಸಾಧನೆಗಳನ್ನು ಮಾಡಿ ನನ್ನ ಶಕ್ತಿಯನ್ನು ಸಂಚಯ ಮಾಡಿಕೊಂಡು ಬರ್ತೀನಿ. ಅಲ್ಲಿವರೆಗೂ ನೀವ್ಯಾವ ದುಸ್ಸಾಹಸಕ್ಕೂ ಕೈ ಹಾಕಬೇಡಿ. ಇಲ್ಲ ಬಾಬಾ. ಹಾಗೇನಾದ್ರೂ ಹಾಕಿದ್ರೆ ನಿಮ್ಮ ಸಾವನ್ನ ನೀವೇ ಆಹ್ವಾನ ಮಾಡ್ಕೊಂಡಾಗೆ. ಅಮೃತ ಅವರೇ, ಅಮೃತ ಅವರೇ. ಅರ್ಜುನ್, ಈಗ ಬಂದ್ಯಾ? ಅಮ್ಮ, ನಾನು ಫಸ್ಟ್ ಅಮೃತ ಅವ್ರ ಹತ್ರ ಮಾತಾಡಿ ಆಮೇಲೆ ನಿಮ್ಮೆಲ್ಲರ ಹತ್ರ ಮಾತಾಡ್ತೀನಿ. ಅಮೃತ ಅವರೇ, ಅಮೃತ ಅವರೇ. ಹೇಮಾ, ಏನು ಯೋಚನೆ ಮಾಡ್ತಾ ಇದೀಯಾ? ನೀವು, ನಿಮ್ಮ ತಮ್ಮ, ನಿಮ್ಮಮ್ಮ 3 ಜನ ಸೇರ್ಕೊಂಡು ಮಾಡಿರೋ ಘನಂದಾರಿ ಕೆಲಸನ ಅರ್ಜುನ್ಗೆ ಹೇಗೆ ಹೇಳೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಹೇಮಾ, ಯಾವುದೇ ಕಾರಣಕ್ಕೂ ನೀನು ಆ ವಿಷಯನ ಅರ್ಜುನ್ಗೆ ಹೇಳಬಾರ್ದು. ಹೇಳಬಾರ್ದು ಅಂತ ಹೀಗೆ ಗಜಗಾಂಭೀರ್ಯದಿಂದ ನನಗೆ ಹೇಳ್ತಾ ಇದ್ದೀರಲ್ಲ, ನಾನು ಹೇಳದೆ ಇರೋಕ್ಕೆ ಹೇಗೆ ಸಾಧ್ಯ ಅನ್ನೋದನ್ನಾದರೂ ಯೋಚನೆ ಮಾಡಿದ್ದೀರಾ ನೀವು? ಅವನೀಗ ಕೆಳಗಡೆ ಬರ್ತಾನೆ. ಬರ್ತಿದ್ದ ಹಾಗೆ ಅಮ್ಮ, ಅಮೃತ ಅವರೆಲ್ಲಿ ಕಾಣ್ತಾ ಇಲ್ಲ, ಎಲ್ಲಿ ಹೋದ್ರು ಅಂತ ನನ್ನನ್ನು ಪ್ರಶ್ನೆ ಮಾಡ್ತಾನೆ. ನಾನು ಏನಂತ ಉತ್ತರ ಕೊಡಲಿ ಅಂತ ನೀವೇ ಹೇಳಿ ಈಗ ನನಗೆ. ನಾವು 3 ಜನ ಬಲವಂತವಾಗಿ ಅವಳನ್ನ ಮನೆಯಿಂದ ಆಚೆ ಹಾಕಿದ್ದೀವಿ ಅನ್ನೋದು ಮಾತ್ರ ನೀನು ಅರ್ಜುನ್ಗೆ ಹೇಳಬಾರ್ದು. ಬೇರೆ ಏನಾದರೂ ಹೇಳಿ ಸಂಭಾಳಿಸು. ಇಲ್ಲ, ನಾನು ಅವನಿಗೆ ಸುಳ್ಳು ಹೇಳೋದಿಲ್ಲ. ನೀನು ಹಾಗೆ ಅವನಿಗೆ ನಿಜ ಹೇಳೋದೇ ಆದರೆ ನಿನ್ನ ಅರಿಶಿನ ಕುಂಕುಮ ಮುತ್ತೈದತನ ಯಾವುದು ಉಳಿಯೋದಿಲ್ಲ. ಯೋಚನೆ ಮಾಡು, ನಿನಗೆ ಯಾವುದು ಮುಖ್ಯ ಈಗ ಅಂತೇಳಿ. ಬಾಬಾ, ಬಾಬಾ, ಬಾಬಾ. ರುದ್ರ 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 ನಾನ್ ತಪಸ್ಸಿಗೆ ಹೋಗ್ತೀನಿ ಅಂತ ಹೇಳಿದ್ದೆ ತಾನೆ. ಮತ್ತೆ ನೆನ್ಸ್ಕೊಂಡೆ. ಬಾಬಾ, ನಮಗೆ ಗುರು ದೈವ ಅಂತ ಇರೋದು ನೀವೊಬ್ಬರೇ ಅನ್ನೋದನ್ನ ಮರೆಯೋದಕ್ಕೆ ಹೋಗ್ಬೇಡಿ.
ನಮ್ಮನ್ನ ಕಾಯೋರು ಕಾಪಾಡೋರು ನಿಮ್ಮನ್ನ ಬಿಟ್ರೆ ಬೇರೆ ಯಾರಿದ್ದಾರೆ ಬಾಬಾ? ನೀವು ಮಾತಾಡ್ತಿರೋದನ್ನ ಕೇಳಿಸ್ಕೊಂಡ್ರೆ ಯಾವುದೋ ಸಂದಿಗ್ಧ ಪರಿಸ್ಥಿತಿ ಇರೋ ಹಾಗಲ್ಲ ಬಾಬಾ, ಅಂತ ಸ್ಥಿತಿನಲ್ಲೇ ಇದ್ದೀವಿ. ಅಂಥದ್ದೇನಾಯ್ತು ವಿಷ್ಣು? ಬಾಬಾ, ಅಮೃತನ್ನ ಮನೆಯಿಂದ ಹೊರಗೆ ಹಾಕಿರೋದು ನಾವೇ ಅಂತೇಳಿ ಅರ್ಜುನ್ಗೆ ಹೇಳ್ತೀನಿ ಅಂತೇಳಿ ಹೇಮಾ ಹೇಳಿದ್ಲು. ಅರ್ಜುನ್ಗೇನಾದ್ರೂ ಈ ವಿಷಯ ಗೊತ್ತಾದ್ರೆ ಅವನಂತೂ ನಮ್ಮನ್ನ ಸುಮ್ಮನೆ ಬಿಡೋದಿಲ್ಲ. ಅರ್ಜುನ್ ಸಹ ನಾಗಯೋಧ, ಅವನಿಗೇನಾದ್ರೂ ಈ ವಿಷಯ ಗೊತ್ತಾದ್ರೆ ಅಮೃತನ ಜೊತೆ ಕರ್ಕೊಂಡು ನಾಗಲೋಕಕ್ಕೆ ಹೋಗ್ತಾನೆ ಅಂತ ಎಷ್ಟು ಸಲ ಹೇಳಿದ್ರು ಹೇಮನಿಗೆ ನಮ್ಮ ಮಾತಿನ ಮೇಲೆ ನಂಬಿಕೆ ಬರ್ತಾ ಇಲ್ಲ. ಹೇಮನಿಗೆ ಅರ್ಜುನ್ ನಾಗಯೋಧ ಅಂತ ಗೊತ್ತಾಗಬೇಕು. ಹಾಗೆ ಯಾವುದೇ ಕಾರಣಕ್ಕೂ ಹೇಮ ಈ ವಿಷಯನ ಅರ್ಜುನ್ ಮುಂದೆ ಹೇಳಬಾರ್ದು. ಹಾಗೆ ಮಾಡಿ ಬಾಬಾ. ಹೌದು ಬಾಬಾ. ಅಷ್ಟೇ ತಾನೇ? ಅರ್ಜುನ್ ನಾಗಯೋಧನ ಹೇಮಾ ಕಣ್ಣಾರೆ ನೋಡಿ ನಂಬ್ತಾಳೆ. ಬಿಡು. ಬಾಬಾ, ನೀವಿಷ್ಟು ಭರವಸೆ ಕೊಟ್ರಲ್ಲ, ಅಷ್ಟೇ ಸಾಕು ನಮಗೆ. ಈ ಅಮೃತ ಅವ್ರು ಎಲ್ಲಿ ಹೋದ್ರು? ಅವ್ರ ಮುಖ ನೋಡಿದೆ ಎಷ್ಟೋ ವರ್ಷಗಳಾಯ್ತೇನೋ ಅಂತ ಅನ್ನಿಸ್ತಾ ಇದೆ. ಏನ್ ಮಾಡೋದು? ಓ ಅರ್ಜುನ್, ಹಾಯ್ ಬ್ರೋ. ಹಲೋ ನಂದ, ಎಲ್ಲಿದ್ಯೋ? ಸಾರಿ ಬ್ರೋ, ನನಗೆ ಅರ್ಜೆಂಟ್ ಕೆಲಸ ಬಂತು ಅಂತ ನಾನು ಊರಿಗೆ ಬಂದ್ಬಿಟ್ಟೆ. ಊರಲ್ಲಿದ್ಯಾ? ಮತ್ತು ಅಮೃತ ಅವರು? ಅದಕ್ಕೆ ಮನೇಲಿದ್ದಾರೆ ಬ್ರೋ. ಅದೇನು ಪವಾಡ ನಡೀತೋ ಏನೋ, ಇದ್ದಕ್ಕಿದ್ದಂಗೆ ಅದಕ್ಕೆ ಕಣ್ಣು ಬಂದಿದೆ. ನಿಜವಾಗ್ಲೂ? ಹೌದು ಬ್ರೋ. ಮೊದಲು ನನಗೂ ನಂಬಕ್ಕಾಗಲಿಲ್ಲ. ಆದರೆ ಅದು ಯಾವ ದೇವ್ರ ದಯನೋ ಏನೋ, ಅದಕ್ಕೆ ಕಣ್ಣು ಬಂದಿರೋದಂತೂ ಸತ್ಯ. ಅದಕ್ಕೆ ತಾನೇ ನಾನು ಅದಕ್ಕೆ ನಮ್ಮ ಮನೇಲಿ ಬಿಟ್ಟು ಡೈರಿ ಇವಾಗ ಊರಿಗೆ ಬಂದಿರೋದು. ಮನೇಲಿ ಬಿಟ್ಟು ಹೋದ? ಮತ್ತೆ ಚಿಕ್ಕಪ್ಪ ನಿನ್ನ ಜೊತೆ ದೇವಸ್ಥಾನಕ್ಕೆ ಹೋದ್ರು ಅಂತ ಹೇಳಿದ್ರು? ಹಾಗಂದ್ರ? ಈಗ ಹೇಳಿದ್ದಾರೆ ಅಂದರೆ ಬೇರೇನೋ ಸ್ಕೆಚ್ ಹಾಕಿರೋ ಥರ ಕಾಣಿಸ್ತಾ ಇದೆ. ಹಲೋ ನಂದ ಬ್ರೋ, ಅವ್ರು ನಿನ್ನ ಹತ್ರ ಏನೋ ಸುಳ್ಳು ಹೇಳಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ನೀನು ಆಂಟಿ ಹತ್ರ ಕೇಳು, ನಿಜ ಏನು ಅಂತ ಗೊತ್ತಾಗುತ್ತೆ. ಸರಿ, ಬಾಯ್. ಓಕೆ ಬಾಯ್. ಮತ್ತೆ ಮನೇಲಿ ಯಾಕೆ ಸುಳ್ಳು ಹೇಳಿದ್ರು? ಅಯ್ಯೋ, ಆ ನಾಗ ಬಂದೀಗ ನನ್ನ ಹತ್ರ ಅಮೃತನ ಬಗ್ಗೆನೇ ಕೇಳ್ತಾನೆ. ಅದು ಅಲ್ಲದೆ ಅವಳು ನಂದನ್ ಜೊತೆ ಹೋಗಿದ್ದಾನೆ ಅಂತೇಳಿ ಸುಳ್ಳು ಬೇರೆ ಹೇಳಿದ್ದೀನಿ. ಮುಂದೆ ಏನಾಗುತ್ತೋ ಏನೋ. ಅಪ್ಪ ಅಮೃತ ಅವರು ನಂದನ್ ಜೊತೆ ಹೋಗಿದ್ದಾರೆ ಅಂತ ಯಾಕೆ ಸುಳ್ಳು ಹೇಳಿದ್ರಿ? ನಾನು ನಂದನ್ಗೆ ಫೋನ್ ಮಾಡಿದ್ದೆ, ಅವನು ಊರಲ್ಲಿದ್ದಾನಂತೆ. ಜೈ ಮಹಾಕಾಳ. ಅರ್ಜುನ್ ಸಾಮಾನ್ಯ ಮನುಷ್ಯ ಅಲ್ಲ, ನಾಗಯೋಧ ಅನ್ನೋದನ್ನ ಈಗಲಾದ್ರೂ ನಂಬ್ತೀಯ ನೀನು? ನಂಬ್ತೀನಿ.
ನಂಬ್ತೀನಿ. ಈಗ ಅರ್ಜುನ್ ಕೂಡ ಪ್ರಜ್ಞೆ ತಪ್ಪಿದ್ದಾನೆ. ಹೌದು ಹೇಮ, ಅವನು ನಾಗಯೋಧ ಆದಾಗೆಲ್ಲ ಈ ರೀತಿ ಪ್ರಜ್ಞೆ ತಪ್ತಾನೆ. ಅರ್ಜುನ್, ಅರ್ಜುನ್, ಅತ್ತೆಮ್ಮ, ಅರ್ಜುನ್ ನಮ್ಮ ಹಾಗೆ ಸಾಮಾನ್ಯ ಮನುಷ್ಯ ಅಲ್ಲ, ನಾಗ ಯೋಧ ಅಂತ ನೀವೆಲ್ಲ ಹೇಳಿದಾಗ ನನಗೆ ನಂಬಿಕೆ ಬಂದಿರಲಿಲ್ಲ. ಆದ್ರೆ ಈಗ ನಾನೇ ನನ್ನ ಕಣ್ಣಾರೆ ನೋಡಿದ್ಮೇಲೆ ನಂಬೇಕಾಯ್ತು. ಅರ್ಜುನ್ ನಾಗಯೋಧ ಆಗೋಕ್ ಹೇಗ್ ಸಾಧ್ಯ ಅತ್ತೆಮ್ಮ? ಅತ್ತೆಮ್ಮ ನಿಮ್ಮನ್ನೇ ಕೇಳ್ತಾ ಇರೋದು, ಅರ್ಜುನ್ ನಾಗಯೋಧ ಆಗೋದಕ್ಕೆ ಹೇಗ್ ಸಾಧ್ಯ ಅಂತ. ಅರ್ಜುನ್ಗೆ ನಿನ್ ಜನ್ಮ ಕೊಟ್ಟಿಲ್ಲ, ಹಾಗೆ ಅವನು ನಿನ್ನ ಹೆತ್ತ ಮಗ ಅಲ್ಲ. ದಯವಿಟ್ಟು ಅದೇನು ಅಂತ ಸರಿಯಾಗಿ ಹೇಳಿ ಅತ್ತೆಮ್ಮ. ಮಗುಗೆ ಜನ್ಮ ಆದ್ರೆ ತಾಯಿಗೆ ಅದು ಪುನರ್ಜನ್ಮ. ನೀನು ನಿನ್ನ ಮಗುಗೆ ಜನ್ಮ ಕೊಡ್ಲಿಲ್ಲ ಹೇಮ. ಅಂದ್ರೆ ನಿನ್ನ ಮಗು ಹುಟ್ಟಬೇಕಾದ್ರೆ ಸತ್ತೋಗಿತ್ತು. ನಿನಗೆ 3 ದಿನ ಪ್ರಜ್ಞೆ ಇರಲಿಲ್ಲ. ಆಗ ನಾನು ಹೋಗಿ ಡಾಕ್ಟರ್ ಹತ್ರ ಮಾತಾಡಿದೆ. ಅದಕ್ಕೆ ಡಾಕ್ಟರ್, ನಿಮ್ಮ ಸೊಸೆ ಹಾರ್ಟ್ ತುಂಬ ವೀಕ್ ಆಗಿದೆ, ಮಗು ಸತ್ತಿರ ಆಘಾತನ ಅವ್ರಿಗೆ ತಿಳಿಸ್ಬೇಡಿ ಅಂತ ಹೇಳಿದ್ರು. ನನಗೇನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ನನ್ನ ಕೈ ಕಾಲೇ ಆಡಲಿಲ್ಲ ಹೇಮ. ಆಗ ನನ್ನ ಕಣ್ಣು ಮುಂದೆ ಇದ್ದಿತ್ತು ಒಂದೇ ಆಯ್ಕೆ, ನೀನು ಕರ್ಣನ್ ತಾಯಾಗಿ, ವಿಷ್ಣುಗೆ ಹೆಂಡತಿಯಾಗಿ, ಈ ಮನೆಗೆ ಭಾಗ್ಯ ಜ್ಯೋತಿಯಾಗಿರ್ಬೇಕು ಅನ್ನೋದೇ. ಆಗ ಡಾಕ್ಟ್ರ್ ಒಂದು ಮಾತು ಹೇಳಿದ್ರು, ನಾವು ಮಾಡೋ ಪ್ರಯತ್ನ ಎಲ್ಲ ಮಾಡಿದ್ದೀವಿ, ಏನೇನಿದ್ರು ಆ ದೇವರೇ ಕಾಪಾಡಬೇಕು ಅಂತ ಹೇಳಿ ಡಾಕ್ಟ್ರು ಹೊರಟೋದ್ರು. ದಿಕ್ಕೆಟ್ಟವ್ರಿಗೆ ದೇವರೇ ದಿಕ್ಕು ಅಂತ ಡಾಕ್ಟ್ರು ಹೇಳಿದಾಗೆ ನಾನು ದೇವ್ರ ಹತ್ರನೇ ಹೋದೆ. ಆ ದೇವ್ರನ್ನ ಕೇಳ್ಕೊಂಡೆ, ನನ್ನ ಸೊಸೆನ ಕಾಪಾಡು, ಈ ಮನೇನ ಕಾಪಾಡು ಅಂತ. ನಾನು ದೇವಸ್ಥಾನದಿಂದ ಹೊರಗಡೆ ಬಂದು ಸ್ವಲ್ಪ ದೂರ ನಡ್ಕೊಂಡು ಬರಬೇಕಾದ್ರೆ ಅಲ್ಲಿ ನಾಗಮೊಟ್ಟೆಯಿಂದ ಆಗ್ತಾನೆ ಮರಿಗಳು ಹೊರಗಡೆ ಬರ್ತಾ ಇತ್ತು. ನಾನು ಅದನ್ನೇ ನೋಡ್ತಾ ನಿಂತಿದ್ದೆ. ಇದ್ದಕ್ಕಿದ್ದಾಗೆ ಒಂದು ಮಗು ಅಳೋ ಶಬ್ದ ಕೇಳಿಸ್ತು ನನಗೆ. ಎಲ್ಲೋ ಮಗು ಅಳ್ತಾ ಇದೆಯಲ್ಲ ಅಂತ ನಾನು ನಿಂತಿರಗೆ ನೋಡಿದೆ. ಅದರಲ್ಲಿ ನನ್ನ ಹಿಂದೆ 7 ಎಳೆ ಸರ್ಪ ನಿಂತು. ಅದನ್ನ ನೋಡಿ ನಾನು ಗಾಬರಿ ಆದೆ. ಆದರೆ ಆ ಎಡೆ ಕೆಳಗಡೆ ಒಂದು ಎಳೆ ಮಗು ಅಳ್ತಾ ಇತ್ತು. ಆದರೆ ಆ ಮಗುಗೆ ಕಾಲಿರಲಿಲ್ಲ, ಹಾವಿನ ಬಾಲ ಇತ್ತು. ಅದು ನೋಡಿ ನಾನು ಗಾಬರಿ ಆದೆ. ನಾನು ಅದನ್ನೇ ನೋಡ್ತಾ ನಿಂತಿದ್ದೆ. ಆದರೆ ಇದ್ದಕ್ಕಿದ್ದಾಗೆ ಆ ಬಾಲ ಮಾಯ ಆಯಿತು. ಆ ಮಗುಗೆ ಕಾಲ್ಗಳು ಬಂತು. ನಾನು ಅದನ್ನೇ ನೋಡ್ತಾ ನಿಂತ್ಬಿಟ್ಟೆ. ಆ 7 ಎಳೆ ಸರ್ಪ ಈ ಮಗುನ ತಗೊಂಡೋಗಿ, ನೀನು ಸಾಕು, ಈ ಮಗು ಮನುಷ್ಯ ಮಧ್ಯೆ ಬೆಳಿಬೇಕು, ಇದು ದೇವರ ಸಂಕಲ್ಪ ಅಂತ ಹೇಳಿ ಮಾಯ ಆಗೋಯ್ತು. ಆಗ ಮಗುನ ಎತ್ಕೊಂಡು ಬಂದು ನಾನು ನಿನ್ನ ಮಡ್ಲಲ್ಲಿ ಮಲಗಿಸ್ದೆ.